ನೈಟ್ ಫಾರ್ ನಟ್ಸ್ ಅಂತ. ಅಂದರೆ ನಾವು ನೈಟಲ್ಲಿ ನಟ್ಸ್ಗಳನ್ನ ಜಾಸ್ತಿ ಸೇವನೆ ಮಾಡಬೇಕು. ನೈಟಲ್ಲಿ ಕಾರ್ಬ್ಸ್ ತೊಗೊಂಡ್ರೆ, ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳು ಅವನ್ನ ತೊಗೊಂಡ್ರೆ ನಮ್ಮ ದೇಹದಲ್ಲಿ ಡೆಫಿನೆಟ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಡೆಫಿನೆಟ್ಲಿ ವೆಯ್ಟ್ ಪುಟ್ ಆನ್ ಆಗ್ತಾ ಹೋಗುತ್ತೆ. ನೀವು ರೈಸು ತಿನ್ನೋದು ತಪ್ಪಲ್ಲ, ರೈಸ್ ತಿನ್ನಿ, ಬಟ್ ಮಧ್ಯಾಹ್ನ ಟೈಮಲ್ಲಿ ತೊಗೊಳ್ಳಿ. ರೈಸು, ಮುದ್ದೆ, ರೊಟ್ಟಿ ಆ ಥರ ಏನಾದರೂ. ನೈಟ್ಗೆ ಸ್ವಲ್ಪ ನಟ್ಸ್ಗಳ ಮೇಲೆ ಫೋಕಸ್ ಮಾಡಿ. ನಟ್ಸ್ ಅಂತಂತಂದರೆ ಯಾವುದಾದ್ರು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಪಾಪ್ಯುಲರ್ ನಟ್ಸ್ಗಳನ್ನ ಸರ್ ರಿವೈಸ್ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲಿ ಒಂದು ಪೇಷೆಂಟು 95 kg ಇರೋರು, ಆಲ್ಮೋಸ್ಟ್ 91 kg, 4 kg ವೆಯ್ಟ್ ಲಾಸ್ ಆಗಿದ್ದಾರೆ ಇನ್ 2 months ಟೈಮಲ್ಲಿ. ಅವರು ಇಷ್ಟು ವರ್ಷ ಏನು ಟ್ರೈ ಮಾಡಿದ್ರು ಅವ್ರಿಗೆ ವೆಯ್ಟ್ ಲಾಸ್ ಆಗಿಲ್ಲ. ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ನೈಟಲ್ಲಿ ಏನು ಅಂತಂದರೆ ನಟ್ಸ್ ತೊಗೊಳ್ತಾ ಇದ್ದಾರೆ ಅವರು. ನಾವು ಹೇಳ್ಕೊಟ್ಟಿರ್ತಕ್ಕಂಥ ನಟ್ಸ್ಗಳು ಯಾವ್ದು ಅಂದರೆ, ಒಂದು ಕೋಕೋನಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಮಂಡಿಗೆ ಮತ್ತು ಬೋನ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಕೋಕೋನಟ್ಟು, ಗ್ರೌಂಡ್ ನಟ್ ಏನು ಮಾಡಬೇಕು, ಬೆಳಗ್ಗೆ ನೆನೆ ಹಾಕೊಂಡ್ಬಿಟ್ಟು ಸಾಯಂಕಾಲ ತಿನ್ನಬೇಕು. ಮತ್ತು ಕೋಕೋನಟ್ ಕೂಡ ಹಸಿ ತೆಂಗಿನಕಾಯಿ ತಿನ್ನಬೇಕು, ಡ್ರೈ ಕೊಬ್ಬರಿ ಬೇಡ. ಅದು ಯಾಕಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಗ್ರೌಂಡ್ ನಟ್ಟು ಬೆಳಗ್ಗೆ ಒಂದು ಬಟ್ಲು ನೆನೆ ಹಾಕೊಂಡ್ಬಿಟ್ಟು ಸಾಯಂಕಾಲ ತಿನ್ನಬೇಕು. ಕೋಕೋನಟ್ಟು, ಗ್ರೌಂಡ್ ನಟ್ಟು ಮತ್ತು ಕ್ಯಾಶ್ಯೂ ಮತ್ತು ಬ್ರೆಜಿಲ್ ನಟ್ ಬಂದು ನಮ್ಮ ದೇಹಕ್ಕೆ ಸ್ವಲ್ಪ ಥೈರಾಯ್ಡ್ ಇರ್ತಕ್ಕಂಥವ್ರಿಗೆಲ್ಲ ಇರುತ್ತೆ, ಡೈಲಿ ಒಂದೊಂದು ಬ್ರೆಜಿಲ್ ನಟ್ಟು. ಮತ್ತು ಹ್ಯಾಸಲ್ ನಟ್ ಅಂತ ಬರುತ್ತೆ, ಅದರಿಂದನೂ ಬೆನಿಫಿಟ್ ಆಗುತ್ತೆ. ಮತ್ತು ವಾಲ್ನಟ್ ಬಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಲೈಕ್ ತುಂಬ ಗುಡ್ ಫ್ಯಾಟು ಎಲ್ಲದರಲ್ಲೂ ಅದು ತುಂಬ ಸಪೋರ್ಟ್ ಆಗುತ್ತೆ.